ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಬ್ಯಾಂಗ್ಳೂರಿಂದ ಬಿಜಾಪುರ ಹೋಗುವಂತಹ ವಿಜಯಲಕ್ಷ್ಮಿ ಟ್ರಾವೆಲ್ಸ್ನ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ಇದು AC ಸ್ಲೀಪರ್ ಬಸ್ಸು. ನೀವು ಇಲ್ಲಿ ಬಸ್ನ ನೋಡ್ಬೋದು. ಇದು ಹೊಸದಾಗಿ ಲಾಂಚ್ ಮಾಡಿರೋಂಥ ಗಾಡಿ. ನಾನು ಈ ವಿಡಿಯೋದಲ್ಲಿ ಎಲ್ಲ ಇನ್ಫಾರ್ಮೇಷನ್ನು ಕವರ್ ಮಾಡ್ತೀನಿ. ಸ್ಪೆಷಲಿ ರೂಟಿಂಗ್ ಬಗ್ಗೆ, ಟೈಮಿಂಗ್ಸ್ ಬಗ್ಗೆ, ಹಾಗೆ ಎಲ್ಲೆಲ್ಲಿ ಪಿಕಪ್ ಇರುತ್ತೆ ಎಲ್ಲನೂ. ಈ ಬಸ್ಸಿನೊಬ್ಬರು ಸ್ಟಾಫ್ ಇದ್ದಾರೆ, ಅವ್ರ ಹತ್ರ ಕೇಳಿ ತಿಳ್ಕೊಳ್ಳೋಣ. ನೋಡಿ ಮುಂದೆಯಿಂದ ಹೇಗಿದೆ ಬಸ್, ಮಾತ್ರ ಕ್ಲಾಸ್ ಆಗಿದೆ. ಸೊ ನಾನು ಫಸ್ಟು ಈ ಬಸ್ಸಿನ ಒಬ್ಬರು ಸ್ಟಾಫ್ನ ಮಾತಾಡಿಸ್ತೀನಿ, ಮತ್ತು ಇಂಟೀರಿಯರ್ಸ್ ಬಗ್ಗೆ ಹಾಗೆ ಫೆಸಿಲಿಟೀಸ್ ಬಗ್ಗೆ ಎಲ್ಲ ಕವರ್ ಮಾಡ್ತೀನಿ. ಸೊ ನಾನಿವಾಗ ಸ್ಟಾಫ್ನ ಮಾತಾಡ್ತೀನಿ. ಹಾಯ್ ಸರ್. ಹಾಯ್ ಸರ್. ಸರ್ ನಿಮ್ಮ ಹೆಸರು? ಸುಭಾಷ್ ಶಿವರಾಯ್ ಅಲ್ಬಾ. ಯಾವ ಊರು ಸರ್ ನಿಮ್ಮದು? ನಮ್ಮದು ಮಹಾರಾಷ್ಟ್ರ ಬಾರ್ಡರ್ ಮುಚ್ಚಂಡಿ. ಓಕೆ. ಸೊ ಬೇಸಿಕಲಿ ಕರ್ನಾಟಕ. ಓಕೆ. ಸೊ ಎಷ್ಟು ವರ್ಷ ಸರ್ ಎಕ್ಸ್ಪೀರಿಯನ್ಸು ಡ್ರೈವಿಂಗ್? ನಮ್ಮದು 88ನೇ ಇಸ್ವಿ ಹಿಡಿದು 88. ಆಲ್ಮೋಸ್ಟ್ ಒಂದು 30-35 ವರ್ಷ. 35 ವರ್ಷ. ಸೊ ಯಾವ್ಯಾವ ಟ್ರಾವೆಲ್ಸ್ ಅಲ್ಲಿ ಮಾಡಿದ್ರೆ ಸರ್? ನಾನು ಒಂದು 2-3 ವರ್ಷ ಲಾರಿಯಲ್ಲಿ ಮಾಡಿದ್ದೀನಿ. ಓಕೆ. ಆ ನಂತರ KSRTC ಅಲ್ಲಿ 4 ವರ್ಷ ಮಾಡಿದ್ದೀನಿ. ಓಕೆ. ಬಿಜಾಪುರ ಡಿವಿಷನ್ ಅಥಣಿ ಡೆಪೋ. ಓಕೆ. ಸೊ ಗವರ್ಮೆಂಟ್ ಡಿಪಾರ್ಟ್ಮೆಂಟ್ ಇಂದ ಇಲ್ಲಿಗೆ ಬಂದಿದ್ರೆ ಪ್ರೈವೇಟ್ಗೆ? ಅವಾಗ VRL ಓಪನಿಂಗ್ ಆಗಿತ್ತು. ಒಳ್ಳೆ ಗಾಡಿ. ಓಕೆ. ನೀವು ಸ್ಟಾರ್ಟಿಂಗ್ VRL ಅಲ್ಲಿ ಮಾಡಿದ್ರಿ? VRL ಅಲ್ಲಿ. ಸರ್ ಹೇಗೆ ಸರ್, ಈಗ ನೀವು ಲಾರಿಯಿಂದ ಬಸ್ಸಿಗೆ ಬಂದ್ರಿ, ಹೇಗೆ ಆ ಜರ್ನಿ ಶಿಫ್ಟ್ ಆಯ್ತು? ಲಾರಿ ಹೆಂಗೆ ಆಯ್ಕೆ ಮಾಡ್ಕೊಂಡ್ರಿ ಈ ಫೀಲ್ಡ್? ಆಯ್ಕೆ ಅಂದ್ರೆ ಸರ್, ನಮ್ಮ ಹೊಲ ಇದೆಯಲ್ಲ, ಅಲ್ಲಿ ಸಿಂಧಿ ಒಯ್ಲಕ್ ಬರ್ತಿದ್ರು ಲಾರಿಯವರು. ಅದನ್ನ ನೋಡಿ ಲಾರಿಯಲ್ಲಿ ಹೋದ್ ನಾನು. ಓಕೆ. ಸೊ ಆ ತರ ನಿಮ್ಗೆ ಡ್ರೈವಿಂಗ್ ಅಟ್ಯಾಚ್ಮೆಂಟ್ ಸ್ಟಾರ್ಟ್ ಆಯ್ತು? ಓಕೆ. ಅಲ್ಲಿಂದ ನಾ 2-3 ವರ್ಷ ಲಾರಿಯಲ್ಲಿ ಮಾಡಿದ್ದೀನಿ. ಓಕೆ. ಆ ನಂತರ KSRTC. ಓಕೆ. KSRTC 1995. ಓಕೆ. 97-98 ತನಕ ಅಲ್ಲಿ ಸರ್ವಿಸ್ ಮಾಡಿದ್ದೆ. 95ರಿಂದ 97 3 ವರ್ಷ ಮಾಡಿದ್ರಿ. ಮತ್ತೆ ಹೇಗೆ ಸರ್ KSRTC ಇಂದ ಸ್ಟಾರ್ಟಿಂಗ್ ಎಲ್ಲ ಚೆನ್ನಾಗಿರುತ್ತಲ್ಲ? KSRTC ಅಷ್ಟು ಚೆನ್ನಾಗಿದ್ದಿಲ್ಲ. ಓಕೆ. ಟೈರ್ ಇರ್ತಿದ್ದಿಲ್ಲ, ಮತ್ತೆ ಸರ್ವಿಸ್ ಫೆಸಿಲಿಟಿ ಅಷ್ಟೊಂದಾಗಿರ್ಲಿಲ್ಲ. ಸೊ ಈಗೆಲ್ಲ ಒಳ್ಳೆ, ಇವಾಗೆಲ್ಲ ಚೆನ್ನಾಗಿದೆ ಸರ್. ನಾನು ಪ್ರೈವೇಟ್ ಮತ್ತೆ ಗೌರ್ಮೆಂಟ್ ಬಸ್ ವಿಡಿಯೋ ಮಾಡಿದೀನಿ, ಒಳ್ಳೆ ಫೆಸಿಲಿಟೀಸ್ ಇದೆ. ಸೊ ಇವಾಗ ನೀವು ಹೇಳಿದ್ರಲ್ಲ ಸರ್, ಈಗ ಬಸ್ಸಿಂದ ಈಗ VRL ಸ್ಟಾರ್ಟ್ ಮಾಡಿದ್ರಿ. ಸೊ VRL ಯಾವಾಗ ಬಂದ್ರಿ ಸರ್? ನಾವು VRL 2005 ಬಂದ್ವಿ. 2005. 2005ರಿಂದ 2019 15 ವರ್ಷ ಅಲ್ಲಿ ಮಾಡಿದಿರಾ VRL ಅಲ್ಲಿ? ಓಕೆ. ಹೇಗನ್ಸ ಸರ್ VRL? ಸರ್, ಮೊದಲು ಅನಿಲ್ ಮರಾಠಿ ಅವರು ಇದ್ರು, ಸ್ಪೆಷಲಿಸ್ಟ್. ಅಗದಿ ಒಳ್ಳೇದು, ನಮ್ಮ ಮ್ಯಾಗ ಅಗದಿ ನಂಬಿಕೆ ಇತ್ತು ಅವ್ರದ್ದು. ನಾವು ಅವ್ರ ಮೇಲೆ ನಂಬಿಕೆ. 15 ವರ್ಷ ಮಾಡಿದ್ರಿ VRL. ಚೆನ್ನಾಗಿದೆ ಅಲ್ಲ ಸರ್ VRL? ಒಳ್ಳೆ ಬಸ್. VRL ಅಗದಿ ಚೆನ್ನಾಗಿ. ಓನರ್ ಬೆಸ್ಟ್ ಓನರ್. ನಾನು ತುಂಬಾ ಕೇಳಿದೀನಿ VRL ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾರೆ ಎಲ್ಲ ಜನ. ಓನರ್ ಒಳ್ಳೆಯವರು. ಸರ್ ಇವಾಗ ಈ ಬಸ್ ಎಷ್ಟು ವರ್ಷ ಆಯ್ತು? ಈಗ ನಾನು ಬಂದು ಇಲ್ಲಿ 1 ವರ್ಷ ಆಯ್ತು. 1 ವರ್ಷ. ಸೊ VRL ಆದ್ಮೇಲೆ ಬೇರೆ ಬಸ್ಗೆ ಹೋಗಿದ್ದೀರಾ? ಒಂದು 3 ವರ್ಷ ಲಾಕ್ಡೌನ್ ದಲ್ಲಿ ಮನೆಯಲ್ಲಿ ಕೂತ್ನಿ. ಲಾಕ್ಡೌನ್ ಇಶ್ಯೂ ಆಯ್ತಲ್ಲ, ಆ ನಂತರ ಇಲ್ಲಿ ಬರ್ತೀನಿ. ಓಕೆ. ಸರ್ ಇವಾಗ ಈ ಬಸ್ಸಲ್ಲಿ ಎಷ್ಟು ಟೈಮ್ ಆಯ್ತು ಸರ್? ಇಲ್ಲಿ ನಾವು 6:30 ಬಿಡ್ತೀವಿ ಸರ್. ಅಲ್ಲ, ಈ ಬಸ್ಸಲ್ಲಿ 1 ವರ್ಷ ಆಯ್ತು. 1 ವರ್ಷ. ಓಕೆ. ಸರ್ ಇವಾಗ ನೀವು ಬಿಜಾಪುರ ಅಂತ ಹೇಳಿದ್ರಲ್ಲ ಸರ್, ಎಷ್ಟೊತ್ತಿಗೆ ಹೊರಡ್ತಾ ಇದ್ದೀರಾ ಸರ್? ನಾವು ಇಲ್ಲಿಂದ ಆನಂದರಾವ್ ಸರ್ಕಲ್ 7:30 ಬಿಡ್ತೀವಿ. ಓಕೆ. ಬಿಜಾಪುರ ಮುಂಜಾನೆ 6 ಗಂಟೆ ತಲುಪ್ತೀವಿ. ಆನಂದರಾವ್ ಸರ್ಕಲ್ 7 ಗಂಟೆ ಬಿಡ್ತೀರಾ? 7 ಗಂಟೆ. ಈಗ ಇಲ್ಲಿ ಪಾರ್ಕಿಂಗ್ ಪ್ಲೇಸ್ ಇಂದ ಎಷ್ಟೊತ್ತಿಗೆ ಹೊರಡ್ತೀರಾ ಸರ್? ಇಲ್ಲಿಂದ 6:30. ಸೊ ಪಿಕಪ್ ಇರುತ್ತೆ? ಪಿಕಪ್ ಇಲ್ಲಿ ಇಲ್ಲ, ಆನಂದರಾವ್ ಸರ್ಕಲ್. ಅದೇ ಒಂದೇ ಕಡೆ ಆನಂದರಾವ್ ಸರ್ಕಲ್, ಯಶವಂತಪುರ, ಗುರುಗುಂಟೆಪಾಳೆ, ಮತ್ತು ಪಾರ್ಲೆ ಟೋಲ್ ನಾಕ. ಆ ನಂತರ ಚಿತ್ರದುರ್ಗನೂ ಇರ್ತೈತಿ ಮತ್ತು ತುಮಕೂರುನು ಇರ್ತೈತಿ. ಓಕೆ. ಅಲ್ಲಿಂದ ಬಿಟ್ಟಿವಿ ಅಂದ್ರೆ ಚಿತ್ರದುರ್ಗ ರೈಟ್ ಹೊಡೆದ್ವಿ ಅಂದ್ರೆ ಹೊಸಪೇಟು, ಆಲಮಟ್ಟಿ, ಬಿಜಾಪುರದಿಂದ ಜದಿಂದ ವಿಟಾ. ಸೊ ಲಾಸ್ಟ್ ಬಂದು ವಿಟಾ ಸ್ಟಾಪ್ ಲಾಸ್ಟ್. ಈಗ ಒಂದು 6:30 ಬಿಡ್ತೀರಾ ಅಂದ್ರೆ ಎಷ್ಟೊತ್ತಿಗೆ ರೀಚ್ ಆಗ್ತೀರಾ ಸರ್? 9 ಗಂಟೆ. ಬೆಳಿಗ್ಗೆ 9 ಗಂಟೆ. ಎಷ್ಟು ಕಿಲೋಮೀಟರ್ ಸರ್ ಆಗಿದ್ರೆ? 700 ಚಿಲ್ಲರ್ ಹಾಕಿದ್ರಿ. 700 ಆಗುತ್ತೆ. ಸೊ ಇಬ್ರು ಡ್ರೈವಿಂಗ್? ಇಬ್ರು ಡ್ರೈವರ್. ಮತ್ತೆ ಇದು ಈಗ ಫೆಸಿಲಿಟೀಸ್ ಅಂತ ಬಂದ್ರೆ ಏನೇ ಫೆಸಿಲಿಟಿ ಬಗ್ಗೆ ಮತ್ತೆ ಮಾತಾಡೋಣ. ಅದಕ್ಕೂ ಮುಂಚೆ ಈಗ ನೀವು ಬ್ರೇಕ್ ಅಂತ ಬಂದ್ರೆ ಎಲ್ಲಿ ಕೊಡ್ತೀರಾ ಸರ್? ನಾವು ಈಗ ದಾವಸ್ಪೇಟೆಗೆ ಊಟಕ್ಕೆ ನಿಲ್ಲಿಸ್ತೀವಿ. ಅಲ್ಲಿಂದ ಬಿಟ್ಟೇವು ಅಂದ್ರೆ ಒಂದು ಲಘುವಿಗೆ ಬಾತ್ರೂಮ್ ಕದು ಹೊಸಪೇಟೆಗೆ ಬಿಡ್ತೀವಿ. ಓಕೆ. ಹೋಟೆಲ್ ಅಲ್ಲಿ. ಓಕೆ. ಅಲ್ಲಿಂದ ಬಿಟ್ಟೇವು ಅಂದ್ರೆ ಡೈರೆಕ್ಟ್ ಬಿಜಾಪುರ ಪಾಸ್ ಆದ ನಂತರ ಡೀಸೆಲ್ ಹಾಕ್ಲಿಕ್ಕೆ ನಿಲ್ಲಿಸ್ತೀವಿ. ಅಲ್ಲಿ ಒಂದು 10 ನಿಮಿಷ ಬಿಡ್ತೀವಿ ಪ್ಯಾಸೆಂಜರ್. ಓಕೆ. ಸೊ ಫೆಸಿಲಿಟಿ ಬಗ್ಗೆ ತೋರಿಸ್ಬೋದಾ ಸರ್? ತೋರಿಸ್ತೀವಿ. ಸೊ ಅವ್ರು ಹೇಳೋ ಪ್ರಕಾರ ಈ ಬಸ್ಸು ಬ್ಯಾಂಗ್ಳೂರಿಂದ ಬಿಜಾಪುರ ಹೋಗುತ್ತೆ, ವಿಟಾ ಲಾಸ್ಟ್ ಸ್ಟಾಪ್ ಅಂತ. ಇದು ಹೊಸ ಗಾಡಿ. ನಾನು ಮುಂಚೆ ಕೂಡ ಈ ಬಸ್ಸಿನ ಒಂದು ವೀಡಿಯೋಸ್ ಮಾಡಿದ್ದೆ,
ಸೊ ಅದು ಬೇರೆ ಗಾಡಿ, ಇದು ಹೊಸ ಗಾಡಿ, ಇದು ಅಂದರೆ ಡಿಫ್ರೆಂಟ್ ಗಾಡಿ. ನೀವು ಇಲ್ಲಿ ಬಸ್ನ ನೋಡ್ಬೋದು ನೋಡಿ ಹೇಗಿದೆ ಲೈಟ್ಸ್. ಓಕೆ, ಸೊ ಫೆಸಿಲಿಟೀಸ್ ಬಗ್ಗೆ ಎಲ್ಲ ಅವ್ರ ಹತ್ರನೇ ತಿಳ್ಕೊಳ್ಳೋಣ. ಅವ್ರು ಹೇಳೋ ಪ್ರಕಾರ ಇದು ಬ್ಯಾಂಗ್ಳೂರಿಂದ ಬಿಜಾಪುರಕ್ಕೆ ಹೋಗುತ್ತೆ. ಓಕೆ ಸರ್, ಫೆಸಿಲಿಟೀಸ್ ತೋರಿಸ್ಬೋದಾ? ಹಾಂ, ತೋರ್ಸಕ್ರಿ. ಈಗ ಇದು ಏನು ಮನ್ಕೊಳ್ಳೋಲ್ಲಿ ಬ್ಯಾಸರ್ ಬಂದ್ರೆ ಅವರು ಎದ್ದು ಕೂತು ಸೀಟಿಗೆ ಆಧಾರ ಆಗ್ಬೋದು. ಓಕೆ, ಮತ್ತು ಮೊಬೈಲ್ ಚಾರ್ಜರ್ ಇದೆ. ಓಕೆ, ಅಂಡ್ ಪಾರ್ಕಿಂಗ್ ಲೈಟ್ ಇದೆ. ಓಕೆ, ಅಂಡ್ ಬೆಡ್ ಕವರು ಇದೆ. ಓಕೆ, ಅಂಡ್ ಬ್ಯಾಂಕೆಟ್ ಹಚ್ಕೊಳ್ಳಿಕ್ಕೆ ಬ್ಯಾಂಕೆಟ್, ಎಸಿ, ಫುಲ್ ಎಸಿ ಗಾಡಿ. ಸರ್, ಈಗ ನಾನು ಮುಂಚೆ ಬಂದಾಗ ಹೊಸ ಬೇರೆ ಗಾಡಿ ಮಾಡಿದ್ದೆ. ಸೊ ಟೋಟಲ್ ಇದು ಹೊಸ ಗಾಡಿನಾ ಸರ್? ಇದು ಮುಂಚೆ ಹೇಳಿದ ಹೊಸ ಗಾಡಿ. ಎಷ್ಟು ಟೈಮ್ ಆಯ್ತು ಸರ್ ಈ ಗಾಡಿ ಬಂದು? ಒಂದು ವರ್ಷ ಆಯ್ತು. 1 ವರ್ಷ ಆಯ್ತು. ನಾನೇ ಒಂದು 2-3 ಗಾಡಿ ನೋಡಿದೆ ಇದೇ ತರದ್ದು. ಓಕೆ, ಸೊ ಬಿಜಾಪುರಕ್ಕೆ ಮಾತ್ರ ಬೇರೆ ಎಲ್ಲಾರು ಇದೆಯಾ ಸರ್? ಬೇರೆ ಮಟ್ಟಿದೆ ಮತ್ತ ಮಹಾರಾಷ್ಟ್ರ ಬಾರ್ಡರ್, ನಮ್ಮ ಬಾರ್ಡರ್ ಇದೆಲ್ಲ ಕರ್ನಾಟಕ ಮಹಾರಾಷ್ಟ್ರ, ದಾನಮ್ಮದೇವಿ ಅಂತೇಳಿ ಗುಡ್ಡ ಟೂರಿಸಂ ಪ್ಲೇಸಸ್ ಬಗ್ಗೆ ನೀವು ಹೇಳ್ತಿದ್ರೆ. ಓಕೆ, ಸೊ ಗುಮ್ಮಟ್ ಬಿಟ್ರೆ ಬೇರೆ ಯಾವ್ದಿದೆ ಸರ್? ಇದು ದಾನಮ್ಮದೇವಿ ಗುಡ್ಡ. ಓಕೆ, ತುಂಬಾ ಫೇಮಸ್ ಕರ್ನಾಟಕ ಮಹಾರಾಷ್ಟ್ರ ಎಲ್ಲ ಜನ ಬರ್ತಾರ. ಮತ್ತ ಧರಿದೇವ್ರ ಗುಡ್ಡ ಅಂತ ಹೇಳಿ ಓಕೆ ಬಾಂಡ್ರಿಯಲ್ಲಿ ಇದೆ. ಓಕೆ, ಧರಿದೇವ್ರ ಗುಡ್ಡ. ಓಕೆ ಸರ್, ಇವಾಗ ನೀವು ಇದು ಫೆಸಿಲಿಟೀಸ್ ಅದೇ ಅಂದ್ರೆ ಬಿಜಾಪುರಕ್ಕೆ ಹೇಳಿದ್ರಿ ಬಸ್ಸು, ಇದು ಬಿಟ್ರೆ ಬೇರೆ ಯಾವ ರೂಟಿಂಗ್ ಗಾಡಿಗಳಿದೆ ಸರ್ ನಿಮ್ದು? ವಿಜಯಲಕ್ಷ್ಮಿ ಟ್ರಾವೆಲ್ಸ್. ವಿಜಯಲಕ್ಷ್ಮಿ ಕೊಲ್ಲಾಪುರ ಹೈದರಾಬಾದ್ ಇದೆ. ಓಕೆ, ಕರಾಡ್ ಹೈದರಾಬಾದ್ ಇದೆ. ಓಕೆ, ಈಗ 100 ಬಸ್ ಬರ್ತಾ ಇದಾವೆ. 100 ಬಸ್ ಟೋಟಲ್. ಇವಾಗ ಎಷ್ಟು ಬಸ್ ಇದೆ ಸರ್ ಪ್ರೆಸೆಂಟ್? 11 ಬಸ್ ಇದೆ. 11 ಬಸ್ ಇದೆ ಟೋಟಲ್. 100 ಬಸ್ ಪ್ಲಾನ್ ಇದೆ. ಸೊ ಇನ್ನು ಫೆಸಿಲಿಟಿ ಸಿಗುತ್ತೆ. ಈಗ ಬಾಡಿ ಕಟ್ಲಿಕ್ಕೆ ಬಿಟ್ಟಿದ್ದಾರೆ. ಈಗ ಮನೆ ಓನರ್ ಭೇಟಿ ಆಗಿದ್ರು. ಓಕೆ, PF ESI ನಿಮ್ದು ಎಲ್ಲಾನು ಕಟ್ ಮಾಡ್ತೀವಿ ಅಂತ ಹೇಳಿದಾರೆ. ಅವ್ರ ಸ್ವಂತ. ಸೊ ಒಳ್ಳೆ ಪ್ರೈವೇಟ್ ತರ ಒಳ್ಳೆ ಫೆಸಿಲಿಟಿ ಕೊಡ್ತಾ ಇದಾರೆ, ಲೈಕ್ VRL ತರಾನೇ. ಸರ್, ಇವಾಗ ನೀವು ಹೇಳಿದ್ರೆ ಈಗ ಹೊಸ ಗಾಡಿಗಳು ಬರ್ತಿದೆ ಅಂತ, ಮೂಲತಃ ಓನರ್ ಯಾವ ಊರು ಸರ್? ಅವರು ಕರ್ನಾಟಕದವರು ಅಥವಾ ಅಟ್ಪಡಿ ತಾಲೂಕ ಕರಗಣಿ ಅಂತ ಹೇಳಿ ಊರಿದೆ. ಅಂದ್ರೆ ಕರ್ನಾಟಕದವ್ರೆ. ಅಣ್ಣ ತಮ್ಮ ಇಬ್ರು ಓನರ್ ಇದ್ದಾರೆ. ಸೊ ಒಳ್ಳೆ ಫೆಸಿಲಿಟೀಸ್ ಕೊಡ್ತಾ ಇದಾರೆ. ಒಳ್ಳೆ ಸ್ಪೆಷಲಿಸ್ಟ್. ಓಕೆ ಸರ್, ಇದು ಪ್ಯಾಸೆಂಜರ್ ಕೆಪಾಸಿಟಿ ಏನು ಸರ್ ಇದು ಗಾಡಿ? 36 ಸೀಟು. 36 ಸೀಟ್ ಅಂದ್ರೆ ಯೂಶುವಲ್ ಫುಲ್ ಆಗುತ್ತೆ ಸರ್ ಇದು ಗಾಡಿ ಫುಲ್ ಆಗ್ತದೆ. ಓಕೆ, ಮತ್ತೆ ಇದು ಈಗ ನೀವು ಇದ್ರದ್ದು ಹೇಳಿದ್ರಲ್ಲ, ಇದು ಬುಕ್ಕಿಂಗ್ ಅಂತ ಬಂದ್ರೆ ಯಾವ್ಯಾವ ಆ್ಯಪಲ್ ಬುಕ್ ಮಾಡ್ಬೋದು ಸರ್ ನಾವು? ಆಪಲ್ ಮತ್ತೆ ರೆಡ್ ಬಸ್. ಓಕೆ, ಇವರಲ್ಲೆಲ್ಲ ಬುಕ್ ಮಾಡ್ಬೋದು. ಓಕೆ, ಅದು ರೆಡ್ ಬಸ್ಸು, ಅಬಿ ಬಸ್ಸು. ಮತ್ತೆ ಡಿಸ್ಕೌಂಟ್ ಏನಾರು ಇದೆಯಾ ಸರ್? ಡಿಸ್ಕೌಂಟ್ ಅದೇನು ಅಷ್ಟು ಗೊತ್ತಿಲ್ಲ ನನಗೆ. ಅಂದ್ರೆ ಆಪಲ್ ಚೆಕ್ ಮಾಡಿ ಗೊತ್ತಾಗುತ್ತೆ. ಯೂಶುವಲ್ ಆಗಿ ನಿಮ್ಮ ಆ್ಯಪ್ಗಳಲ್ಲೇ ಬುಕ್ ಮಾಡಿದ್ರೆ ಇರುತ್ತೆ ಡಿಸ್ಕೌಂಟ್, ಅದೆಲ್ಲ ಆ್ಯಪಲ್ ನೋಡಬೇಕು. ಓಕೆ, ಸೊ ಓವರ್ ಆಲ್ ಫೆಸಿಲಿಟೀಸ್ ಚೆನ್ನಾಗಿದೆ. ಮತ್ತೆ ಇವಾಗ ನೀವು ಒಂದು 30-35 ವರ್ಷ ಎಕ್ಸ್ಪೀರಿಯನ್ಸ್ ಅಂತ ಹೇಳಿದ್ರಿ. ಈಗ ಯಂಗ್ಸ್ಟರ್ ಬರ್ತಾರೆ ಸರ್ ಡ್ರೈವರ್ಸ್ಗಳು, ಹೊಸಬ್ರು ಜಾಯ್ನ್ ಆಗೋಕೆ, ಅವ್ರಿಗೆ ಏನ್ ಅಡ್ವೈಸ್ ಮಾಡ್ತೀರಾ ಸರ್? ಏನು ಅವ್ರಿಗೆ ತಿಳಿಸಿ ಹೇಳ್ತೀವಿ, ಈ ತರ ಗಾಡಿ ಓಡಿಸ್ಬೇಕು, ಈ ತರ ಕಟ್ ಹೊಡಿಬೇಕು. ಓಕೆ, ಇದೆಲ್ಲ ಹೇಳ್ಕೊಡ್ತೇವೆ. ಮತ್ತೆ ನಿಮ್ಗೆ ಅಷ್ಟು ಅನುಭವ ಇರೋದಿಲ್ಲ. ಹೌದು, ಹೊಸಬ್ರನ್ನೇ ಹೊಸ ಗಾಡಿ ನೋಡಿದ ತಕ್ಷಣ ಓಡಿಸ್ತಿರ್ತಾರೆ, ಸ್ಪೀಡ್ ಜಾಸ್ತಿ ಇರ್ತದಲ್ಲ. ಮ್ಯಾಕ್ಸಿಮಮ್ ಈಗ ಹೆಂಗ್ ಮ್ಯಾನೇಜ್ ಮಾಡ್ತೀರಾ ಸರ್? ಈಗ 700 ಕಿಲೋಮೀಟರ್ ಅಂತ ಹೇಳಿದ್ರೆ ಹೆಂಗ್ ಮ್ಯಾನೇಜ್ ಮಾಡ್ತೀರಾ? ಏನಿಲ್ಲ, 82 ಕಾಟ ಹಿಡ್ಕೊಂಡು ಹೋದ್ರೆ ಲಿಮಿಟ್ 80 ಇಟ್ಕೊಂಡು ಹೋದ್ರೆ ಆನ್ ಟೈಮ್ ರೀಚ್ ಆಗ್ತೀರಾ. ಸಾಕಷ್ಟು ಅಲ್ಲ? ಸಾಕಷ್ಟೇ. ಅದಕ್ಕೆ 100 120 ಓಡಿಸಿದ್ರೆ ಏನು ಉಪಯೋಗ ಇಲ್ಲ. ನಮಗೂ ಧೋಕಾ, ಕಸ್ಟಮರ್ಗೆ ಧೋಕಾ. ಒಟ್ರಾಸೆ ಓಡಿಸಂಗಿರುತ್ತೆ. ಸೊ 80 ಒಂದು ಲೆವೆಲ್ ಹೋಗ್ಬೋದು. ಸೊ ಆನ್ ಟೈಮ್ ರೀಚ್ ಆಗ್ತೀವಿ ಅಂತ. ಸೊ ನೀವು ಹೇಳೋದು ನಿಮ್ಗೆ ಕೊಟ್ಟಿರೋ ಟೈಮೇ ಸಾಕು, ಜಾಸ್ತಿನೇ ಆಯ್ತು, ಆರಾಮಾಗಿ ಹೋಗ್ಬೋದು. ಇಲ್ಲಿ ಡೀಸೆಲ್ ಬೋನಸ್ ಕೊಡ್ತಾ ಇದ್ದಾರೆ. ಅಂದ್ರೆ ನಿಮ್ಗೆ ಅದು ಸೇವಿಂಗ್ಸ್ ಆದ್ರೆ ಅದು ಬೆನಿಫಿಟ್ ಸಿಗುತ್ತೆ ನಿಮಗೆ. ಯೂಶುವಲ್ ಆಗಿ ಎಷ್ಟು ಮೈಲೇಜ್ ಕೊಡು ಸರ್ ಈ ಗಾಡಿಗಳು? ಈಗ ಇದು 3.9 ಕೊಡಬೇಕು. ನಾವು 4 ಅಂದ್ರೆ 3.5 ಇಂದ 4 ಸಿಗುತ್ತೆ, ಆವರೇಜ್ 4 ಸಿಗುತ್ತೆ. ಸೊ ಓವರ್ ಆಲ್ ಒಳ್ಳೆ ಮೈಲೇಜ್ ಇದೆ. ಓಕೆ, ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಫಾರ್ ಇನ್ಫಾರ್ಮೇಷನ್. ಸೊ ಇದಿಷ್ಟು ಈ ಬಸ್ಸಿನ ಒಂದು ಇನ್ಫಾರ್ಮೇಷನು. ನಾನು ಮುಂಚೆನೇ ಹೇಳಿದಾಗ ಇದು ಹೊಸ ಗಾಡಿ. ನಾನು ಮುಂಚೆ ಒಂದು ಬಸ್ಸಿನ ವಿಡಿಯೋ ಮಾಡಿದ್ದೆ, ಅದು ಡಿಫ್ರೆಂಟ್ ಆಗಿತ್ತು. ಅಂದರೆ ಸ್ವಲ್ಪ ಅದು ಹಳೆ ಗಾಡಿ ಇತ್ತು, ಅಂದರೆ ಅವಾಗಷ್ಟೇ ನಾನು ವಿಡಿಯೋ ಕವರ್ ಮಾಡಿದ್ದೆ. ಅದು ಯೂಟ್ಯೂಬಲ್ಲಿ ಹಾಕಿದ್ದೀನಿ, ನೀವು ಅದು ನೋಡ್ಬೋದು. ಸೊ ಇದು ಇನ್ನೊಂದು ಬಸ್ಸು. ಇವಾಗ ಆಲ್ರೆಡಿ ಅವರು 11 ಬಸ್ಸು ಇದೆ ಅಂತ ಹೇಳ್ತಾರೆ, ಮತ್ತು ಇನ್ನೊಂದು 100 ಬಸ್ಸಿನ ಪ್ಲ್ಯಾನ್ ಇದೆ ಅಂತಲೂ ಕೂಡ ಹೇಳಿದ್ರು. ಸೊ ನೀವೇನಾದರೂ ಬಿಜಾಪುರ ಸೈಡ್ ಏನಾದ್ರು ಹೋಗೋದಿದ್ರೆ ವಿಜಯಲಕ್ಷ್ಮಿ ಟ್ರಾವೆಲ್ ಫೆಸಿಲಿಟೀಸ್ನ ಯೂಟಿಲೈಸ್ ಮಾಡ್ಕೋಬೋದು. ಗಾಡಿ ಮಾತ್ರ ಅಲ್ಟಿಮೇಟ್ ಆಗಿದೆ. ತುಂಬ ಜನ ನಾನು ಅಲ್ಟಿಮೇಟ್ ಅಂದರೆ ಆ ವರ್ಡ್ಸ್ನೇ ಹೈಲೈಟ್ ಮಾಡಿರ್ತೀರ. ಸೊ ನನಗೆ ಅದು ಅನಿಸುತ್ತೆ. ಗಾಡಿ ನೋಡಿ ನೀವು ಇಲ್ಲಿ ಹೊರಗೋದಕ್ಕೆ ಹೆಂಗೆ ಫೆಸಿಲಿಟಿ ಮಾಡಿದ್ದಾರೆ, ಮತ್ತು ಅಲ್ಲಿ ಸ್ವಿಚಸ್ ಕೊಟ್ಟಿದ್ದಾರೆ ಮೊಬೈಲ್ ಚಾರ್ಜಿಂಗ್ ಹಾಕ್ಕೊಳ್ಳೋಕ್ಕೆ, ಮತ್ತು ಪಿಲ್ಲೋಸ್ ಇದೆ, ತುಂಬ ಸಾಫ್ಟ್ ಇದೆ ಪಿಲ್ಲೋಸು.
ತುಂಬ ಚೆನ್ನಾಗಿದೆ ಕಂಫರ್ಟಾಗಿ. ಮತ್ತು ಇಲ್ಲಿ ಸ್ಲಿಪ್ಪರು ಅಥವಾ ಇನ್ನೇನಾದರೂ ಇಡೋದಕ್ಕೆ ಸ್ಟ್ಯಾಂಡ್ ಮಾಡಿದ್ದಾರೆ. ಮತ್ತು ಇಬ್ಬರು ಪ್ಯಾಸೆಂಜರ್ ಮಧ್ಯದಲ್ಲಿ ಕರ್ಟನ್ಸ್ ಇದೆ. ನನಗೆ ಕಲರ್ಸು ಇಂಟೀರಿಯರ್ಸ್ ಎಲ್ಲ ತುಂಬ ಇಷ್ಟ ಆಯಿತು. ಹಾಗೆ ಇದು ಸಿಂಗಲ್ ಸೈಡು, ನೀವು ಇಲ್ಲಿ ಸಿಂಗಲ್ ಸೈಡ್ ನೋಡ್ಬೋದು, ನೋಡಿ ಹೇಗಿದೆ ಸಿಂಗಲ್ಲು, ಔಟ್ಸೈಡ್ ವ್ಯೂ ಇದು. ಸೊ ಓವರಾಲು ಚೆನ್ನಾಗಿದೆ. ಮತ್ತು ನೋಡಿ ಎಲ್ಲ ರೆಡಿ ಮಾಡ್ತಿದ್ದಾರೆ, ಪಿಲ್ಲೋಸು ಎಲ್ಲ ಆಲ್ರೆಡಿ ಇದೆ. ಇವಾಗ ಬ್ಲ್ಯಾಂಕೆಟ್ನ ತೊಗೊಂಬಂದಿದ್ದಾರೆ ನೋಡಿ, ಅಂದರೆ ಡೈಲಿ ವಾಶ್ ಕೊಟ್ಟಿರ್ತಾರೆ ಅವರು. ಸೊ ಅಲ್ಲಿಂದ ತೊಗೊಂಬಂದು ರೆಡಿ ಮಾಡಿ ಹೊರಡ್ತಾರೆ ಬಸ್ಸು. ಸೊ ಅಷ್ಟು ಚೆನ್ನಾಗಿದೆ ಫೆಸಿಲಿಟಿ. ನೀವೇನಾದರೂ ವಿಜಯಪುರ ಅಂದರೆ ಬಿಜಾಪುರ ಸೈಡ್ ಏನಾದ್ರು ಹೋಗೋದಿದ್ದರೆ ಈ ಬಸ್ಸಿನ ಒಂದು ಫೆಸಿಲಿಟೀಸ್ ಯುಟಿಲೈಸ್ ಮಾಡ್ಕೋಬೋದು. ಇದಿಷ್ಟು ಈ ಬಸ್ಸಿನ ಒಂದು ಇನ್ಫಾರ್ಮೇಷನು. ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಸಪೋರ್ಟ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು.